ನಮಸ್ಕಾರ ಎಲ್ರಿಗೂ. ಮೈಸೂರು ಡಿಸ್ಟಿಕ್ಕು ಹುಣಸೂರು ಗ್ರಾಮದಲ್ಲಿ ಒಂದು 5 ವರ್ಷದ ಬಾಲಕ ಕುರ್ಕುರೆ ಪ್ಯಾಕೆಟಲ್ಲಿ ಬರೋ ಒಂದು ಸಣ್ಣ ಬಾಲ್ನ ನುಂಗಿ ಸಾವನ್ನಪ್ಪಿದೆ. ಸೊ ಈ ವಿಷಯಕ್ಕೆ ಆದರೆ ಎಲ್ಲರಿಗೂ ಸಖತ್ ಬೇಜಾರಾಗುತ್ತೆ, ನಮಗೂ ಕೂಡ ಸಖತ್ ಬೇಜಾರಾಗಿದೆ. ಕುರ್ಕುರೆ ಪ್ಯಾಕೆಟ್ ಕೊಡಬೇಕು, ಯಾವಾಗೋ ಒಂದು ಸತಿ ಕೊಡಬೇಕು, ವಾರಕ್ಕೆ 1 ಇಲ್ಲ 2. ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ಇರ್ತವೆ, ಸೊ ಹಠ ಮಾಡ್ತವೆ ಕೊಡಲಿಲ್ಲ ಅಂದರೆ. ಕೊಡಬೇಕು. ಯಾವ ರೀತಿ ಕೊಡಬೇಕು ಅಂದರೆ ಪ್ಯಾಕೆಟ್ನ ನಮ್ಮ ಕಣ್ಣೆದ್ರೆ ಹರಿದು ಒಂದು ಸಣ್ಣ ಬೌಲಲ್ಲಿ ಹಾಕಿ ಅದನ್ನು ಟೆಸ್ಟ್ ಮಾಡಿ ಕೊಡಬೇಕು. ಸೊ ಸುಮ್ಮನೆ ಪ್ಯಾಕೆಟ್ ಅಂಗಡಿಯಿಂದ ಹೊಸ್ದಾಗಿ ತಂದುಬಿಟ್ಟು ತಿನ್ನೋ ಅಂತ ಹೇಳ್ಬಿಟ್ಟು ಆ ಥರ ಕೊಡಬಾರ್ದು. ಸೊ ಇನ್ನೊಂದು ಏನು ಹೇಳ್ತೀನಪ್ಪ ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಕುರ್ಕುರೆ ಪ್ಯಾಕೆಟ್ ಆಗಲಿ, ಈ ಥರ ಹೊರಗಡೆದು ಮಾಜಾ ಪ್ಯಾಕೆಟ್ ಆಗಲಿ, ಪ್ಯಾಕೆಟಿಂದ ಪ್ಯಾಕ್ ಮಾಡಿರೋ ಅಂಥದ್ದು ಪ್ರತಿಯೊಂದು ಐಟಮ್ನು ಹೊರಗಡೆದು ತುಂಬ ದಿನ ಆಗಿರುತ್ತೆ ಪ್ಯಾಕ್ ಮಾಡಿಬಿಟ್ಟು. ಸೊ ಅದರಲ್ಲಿ ಖಾರ ಜಾಸ್ತಿ ಇರುತ್ತೆ, ಏನೋ ಒಂದು ಆಗಿರುತ್ತೆ. ಇಲ್ಲಾಂದರೆ ಮಾಜಾ ಪ್ಯಾಕೆಟಲ್ಲಿ ಎಲ್ಲ ಒಳಗಡೆ ಕೊಳ್ತೋಗಿರೋ ಹಣ್ಣುಗಳೆಲ್ಲ ಹಾಕಿರ್ತಾರೆ. ಸೊ ಆ ಥರ ಕೊಡೋದ್ರ ನೀವು ಅವಾಯ್ಡ್ ಮಾಡಿ. ಆದಷ್ಟು ನೀವು ಮನೆಯಲ್ಲಿ ನ್ಯಾಚುರಲ್ ಆಗಿರೋಂಥ ಜ್ಯೂಸನ್ನ ಮಾಡಿಕೊಡಿ. ನ್ಯಾಚುರಲ್ ಆಗಿರ್ತಕ್ಕಂಥ ನೀವು ಆಲೂಗಡ್ಡೆ ಚಿಪ್ಸ್ನ ಮನೆಯಲ್ಲೇ ಮಾಡ್ಕೋಬೋದು. ಸೊ ಆ ಥರ ತಿಂಡಿಗಳನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಈ ಥರ ಇನ್ಸಿಡೆಂಟ್ ಆಗೋದನ್ನ ತಪ್ಪುತ್ತೆ. ಸೊ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಪ್ಪ ಅಂತಂದರೆ, ಇದೇ ವಿಷಯ ದೊಡ್ಡ ದೊಡ್ಡ ರಾಜಕಾರಣಿ ಮಕ್ಕಳು, ದೊಡ್ಡ ದೊಡ್ಡ ಸ್ಟಾರ್ ಮಕ್ಕಳಿಗೆ ಏನಾದರೂ ಆದರೆ ದೊಡ್ಡ ದೊಡ್ಡ ಇಶ್ಯೂಗಳಾಗುತ್ತೆ. ಎಲ್ಲ ರಿಸರ್ಚ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ, ಯಾಕೆ ಈ ಥರ ಆಯಿತು ಏನು ಅಂತ. ಕಂಪ್ನಿ ಮೇಲೆಲ್ಲ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ. ಸೊ ಬಡ ಮಕ್ಕಳ ಮೇಲೂ ಈ ಥರ ಒಂದು ಸರ್ಕಾರನೂ ಈ ಕೇಸು ತುಂಬ ಪರಿಗಣಿಸ್ಕೋಬೇಕು, ರಿಸರ್ಚ್ ಮಾಡಬೇಕು. ಯಾಕೆ ಕಂಪ್ನಿಯವ್ರ ಮೇಲೇ ಇದು ಡೈರೆಕ್ಟಾಗಿ ಆ್ಯಕ್ಷನ್ ಹೋಗ್ಬೇಕು. ನೀವು ಯಾಕೆ ಸಣ್ಣ ಸಣ್ಣ ಬೌಲ್ಗಳನ್ನ ಪ್ಯಾಕೆಟಲ್ಲಿ ಹಾಕ್ತೀರಾ? ನೀವೇನಾದರೂ ಹಾಕಾಗಿದ್ದರೆ ಒಂದು ಆಟ ಸಾಮಾನು ಥರ ಸ್ವಲ್ಪ ದೊಡ್ಡ ಐಟಮ್ನ ಹಾಕಿ. ದೊಡ್ಡ ಐಟಮ್ ಹಾಕ್ಬಿಟ್ರೆ ಅದರಲ್ಲಿ ಮಕ್ಕಳಿಗೆ ಕಾಣಿಸುತ್ತೆ, ಓ ಇದು ಆಟ ಸಾಮಾನು, ಆಡಬೇಕು, ಇದು ನುಂಗೋದಲ್ಲ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಿಗೆ, ಎಲ್ಲ ಮಕ್ಳಿಗೂ ತಿಳುವಳಿಕೆ ಬಂದೇ ಬರುತ್ತೆ. ಆಟ ಆಡೋ ಸಾಮಾನು ಆಗಲಿ, ನುಂಗೋದೇ ಆಗಲಿ. ಸಣ್ಣ ಬೌಲ್ ಇಟ್ಬಿಟ್ರೆ ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಅದು ತಿನ್ನೋ ಐಟಮ್ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ಹಂಗೆ ನುಂಗ್ಬಿಡ್ತಾರೆ. ನುಂಗಿ ಈ ಥರ ವಿಶ್ವಾಸ ಆಡದೆ ಕಾರಣ ಸಾವನ್ನಪ್ಪಬೇಕಾಗುತ್ತೆ. ಸೊ ಈ ವಿಷಯಕ್ಕೆ ಕಂಪ್ನಿಯವರೇ ನೇರವಾಗಿ ಹೊಣೆ ಹಾಕ್ತಾರೆ. ಈ ಕಂಪ್ನಿ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು, ಗೌರ್ಮೆಂಟ್ ಅವರು ಕೇಸ್ ಹಾಕಬೇಕು. ಸೊ ಈ ಬಡ ಕುಟುಂಬಕ್ಕೆ ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಈ ಥರ ವಿಷಯನ ಪ್ರತಿಯೊಬ್ಬರು ಶೇರ್ ಮಾಡಬೇಕು. ಬಡ ಕುಟುಂಬ ತಂದೆ ತಾಯಿಯವ್ರಿಗೆ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಈ ಕಂಪ್ನಿ ಮೇಲೆ ಕೇಸ್ ಆದರೆ ತುಂಬ ಒಳ್ಳೆಯದು, ಯಾಕಂದರೆ ಇನ್ಮೇಲಾದರೂ ಈ ಥರ ಕೇಸ್ಗಳು ಆಗೋದನ್ನ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ಈ ಥರ ವಿಷಯಗಳನ್ನ ಶೇರ್ ಮಾಡಿ ಬಡವ್ರಿಗೆ ನ್ಯಾಯ ಕೊಡಿಸ್ಬೇಕು. ಸೊ ಅದೇ ಮೇನ್ ಪಾಯಿಂಟ್ ಇರೋದು. ಆ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕು ಅಂದರೆ ಆ ಕಂಪ್ನಿ ಮೇಲೆ ಕೇಸ್ ಆಗಬೇಕು, ತಕ್ಕ ಪರಿಹಾರ ಸಿಗಲೇಬೇಕು. ಥ್ಯಾಂಕ್ ಯು ಸೋ ಮಚ್.